ಡಿವಿಜಿಯವರ ಜ್ಞಾಪಕ ಚಿತ್ರಶಾಲೆ. ಅಪ್ರಸಿದ್ಧ ಕವಿತ್ವ 1. ಈ ಪ್ರಕರಣದಲ್ಲಿ ಕವಿತ್ವವೆಂದರೆ ಕಬ್ಬಿಣದ ಕಡಲೆಯಲ್ಲ. ಇಲ್ಲಿ ಪಂಪರನ್ನರನ್ನಾಗಲಿ, ಷಡಕ್ಷರಿ ಹರಿಹರರನ್ನಾಗಲಿ, ರುದ್ರಭಟ್ಟ ನಾರಣಪ್ಪನವರನ್ನಾಗಲಿ ನೆನಪಿಗೆ ತಂದುಕೊಂಡು ಹುಬ್ಬು ಬಿಗಿಯಬೇಕಾದದ್ದಿಲ್ಲ. ಇಲ್ಲಿ ನಮ್ಮ ಉದ್ದೇಶದಲ್ಲಿರುವುದು ಒಂದು ಲಘು ಕೃತಿ. ಅದರಲ್ಲಿ ಅಳ್ಳಳ್ಳಕವಾಗಿಯಾದರೂ ಛಂದಸ್ಸು ಕಾಣುತ್ತದೆ, ಅಡ್ಡಾದಿಡ್ಡಿಯಾಗಿ ಪ್ರಾಸವಿರುತ್ತದೆ. ಜನ ತಮ್ಮ ಯಾವುದನ್ನು ತಾವಾಗಿ ಎತ್ತಿ ತೋರಿಸುವುದಿಲ್ಲವೋ ಅದನ್ನು ಎತ್ತಿ ತೋರಿಸುವುದು ಈ ಲಘು ಕವಿತ್ವದ ಉದ್ದೇಶ. ತೆಂಗಿನ ಮರದ ಮೇಲಿರುವ ಕಾಯಿಗೆ ನೆಲದ ಮೇಲಿನಿಂದ ಕೈಚಾಚುವ ಕುಳ್ಳನನ್ನು, ಹಾಡುವುದಕ್ಕೆಂದು ಬಾಯಿ ತೆರೆದು ತೇಗಿ ಮುಗಿಸಿದ ಗಾಯಕಿಯನ್ನು ಕೀರ್ತಿಸುವುದು ಇದರ ಉದ್ದೇಶ. ಆದದ್ದರಿಂದ ಇದು ಒಂದೊಂದು ವೇಳೆ ಕುಹಕದ ಕಡ್ಡಿಯಾದೀತು, ಜೊಂಡಿನ ಚೆಂಡಾದೀತು, ಕಚಕುಳಿಯ ಕುಚ್ಚಾದೀತು. ಇಲ್ಲಿ ಕೊಡುವ ಕೆಲವು ಉದಾಹರಣೆಗಳಿಂದ ಲಘು ಕಾವ್ಯದ ಕೆಲವು ಲಕ್ಷಣಗಳನ್ನು ಊಹಿಸಿಕೊಳ್ಳಲಾಗಬಹುದು. 1. ನನ್ನ ಪೂಜ್ಯ ಸೋದರತೆ. ಗುಂಡಂ ಭಂಡಂ ತಿಂಡಿಕಿ ಶೂರಂ ಚಂಡಾಲ ಮುಂಡೇ ಗಂಡಂ. ನಾನು ಕಿವಿಯಿಂದ ಕೇಳಿರುವ ನವ್ಯ ಕಾವ್ಯಗಳಲ್ಲಿ ಇದು ಮೊದಲನೆಯದು. ಅದು ಸುಮಾರು 75 ವರ್ಷಗಳ ಹಿಂದೆ. ಕವಿ ನನ್ನ ಪೂಜ್ಯ ಸೋದರತೆ, ನನ್ನ ತಂದೆಯ ಚಿಕ್ಕಪ್ಪನ ಮಗಳು. ಪೂರ್ವಕಥೆ ಇಲ್ಲದೆ ಕವನದ ಸ್ವಾರಸ್ಯ ಪೂರ್ತಿ ದೊರೆಯದು. ಇದನ್ನು ಕೇಳುವುದಕ್ಕೆ ಮುಂಚೆ ಸಂಸ್ಕೃತ ಪದ್ಯಗಳು, ಕನ್ನಡ ಪದ್ಯಗಳು, ತೆಲುಗಿನವು, ಮರಾಠಿಯವು ನನ್ನ ಕಿವಿಗೆ ಬಿದ್ದಿದ್ದದ್ದು ಕೊಂಚ ಜ್ಞಾಪಕವಿದೆ. ನನ್ನ ಅಜ್ಜಂದಿರಿಗೆ ಈ 3-4 ಭಾಷೆಗಳೂ ಪರಿಚಯವಾಗಿದ್ದವು. ಅವರಿಗೆ ಪಾರಸಿ, ಉರ್ದು ಸಹ ಬರುತ್ತಿತ್ತು. ನನ್ನ ಚಿಕ್ಕಜ್ಜಂದಿರು ಒಂದು ಮರಾಠಿ ಪದ್ಯವನ್ನು ನನಗೆ ಕಲಿಸಿದ್ದರು. ಹೀಗೆ: ಶ್ರೀಹಣಮಂತ ಮಹಾಬಲವಂತ ಸದಾ ಯಶವಂತ ಉಡೇ ಗಗುನಿ. ಮಿಕ್ಕ ಪದ್ಯಗಳು ಯಾವುವೂ ನನ್ನ ನೆನಪಿನಲ್ಲಿ ಹೆಚ್ಚಾಗಿ ಉಳಿದಿಲ್ಲ. ನನ್ನ ಸೋದರತೆಯ ಕವಿತ್ವವೇ ನನ್ನ ಪ್ರಸಿದ್ಧಿಗೆ ಮೊದಲು. ಆಗ ನಮ್ಮ ಮನೆಯಲ್ಲಿ 10-15 ಮಂದಿ ಇದ್ದರು. ಹೊತ್ತಿಗೆ 20 ಮಂದಿ ಭೋಜನಕ್ಕೆ ಕೂಡುವುದು ಸಾಮಾನ್ಯವಾಗಿತ್ತು. ಕಾರಣವೇನೆಂದರೆ 1. ಅದು ಪ್ರೀತಿ ವಾತ್ಸಲ್ಯಗಳ ಕಾಲ. 2. ಅದು ಸುಭಿಕ್ಷದ ಕಾಲ. ನಮ್ಮ ಮನೆಗೆ ಅವಶ್ಯವಾದಷ್ಟು ಭತ್ತ, ತೊಗರಿ, ರಾಗಿ, ಹೆಸರು, ಕಡಲೆ ಇವು ನಮ್ಮ ಜಮೀನುಗಳಿಂದ ಬರುತ್ತಿತ್ತು. ತೊಗರಿಯ ಕಾಳನ್ನು ನಮ್ಮ ಮನೆಯಲ್ಲಿಯೇ ಬೇಳೆ ಮಾಡುತ್ತಿದ್ದರು. ಅದು ಬಹುದೊಡ್ಡ ವಿಧಾನ. ನಾನು ಅದರಲ್ಲಿ ಭಾಗವಹಿಸಿದ್ದೇನೆ. ಈಗಲೂ ಆ ಕ್ರಮವನ್ನು ಬೇಕಾದವರಿಗೆ ಹೇಳಿಕೊಡಬಲ್ಲೆನೆಂಬ ಭರವಸೆ ಇದೆ. ಭತ್ತವನ್ನು ನಮ್ಮ ಮನೆಯವರು ಕುಟ್ಟಿಸಿ ಅಕ್ಕಿ ಮಾಡಿಸುತ್ತಿದ್ದರು. ಹುಣಿಸೆಹಣ್ಣು ಬೇಕಾದದ್ದಕ್ಕಿಂತ ಹೆಚ್ಚಾಗಿ ನಮ್ಮ ತೋಪುಗಳಿಂದ ಬರುತ್ತಿತ್ತು. ಹೊಂಗೆಯ ಕಾಯಿ ನಮ್ಮ ಮನೆಗೆ ಬಂದದ್ದನ್ನು ಗಾಣಿಗರಿಗೆ ಕೊಟ್ಟು ಅರ್ಧ ಪಾಲಿಗೆ ಹೊಂಗೆ ಎಣ್ಣೆಯನ್ನು ಮನೆಯ ದೀಪಕ್ಕಾಗಿ ತರಿಸಿಕೊಳ್ಳುತ್ತಿದ್ದರು. ಮಿಕ್ಕ ಅರ್ಧಕ್ಕೆ ಒಳ್ಳೆಣ್ಣೆಯನ್ನು ಬದಲಾಬದಲಿ ಮಾಡಿಕೊಳ್ಳುತ್ತಿದ್ದರು. ತೆಂಗಿನಕಾಯಿ ಆಣೆಗೆ 6 ಅಥವಾ 4. ಬೆಲ್ಲವನ್ನು ನಾವು ದುಡ್ಡು ಕೊಟ್ಟು ಕೊಳ್ಳುತ್ತಿರಲಿಲ್ಲ. ನನ್ನ ಚಿಕ್ಕಜ್ಜಂದಿರು ಕೊಂಚ ಲೇವಾದೇವಿ ಇಟ್ಟುಕೊಂಡಿದ್ದರು. ಅವರು ಕೊಬ್ಬು ಬೆಳೆಯುವ ರೈತರು 3-4 ಕೊಟ್ಟಿದ್ದ ಸಾಲಕ್ಕಾಗಿ ಬರಬೇಕಾಗಿದ್ದ ಬಡ್ಡಿಯ ಹಣದ ಬದಲು 2-3 ಅಡಿಗೆ ಬೆಲ್ಲದ ಮುದ್ದೆಗಳನ್ನು ತರಿಸಿಕೊಳ್ಳುತ್ತಿದ್ದರು. ನಮ್ಮ ಮನೆಯಲ್ಲಿ ಯಾವಾಗಲೂ 2 ಕರೆಯುವ ಹಸುಗಳು, 1 ಕರೆಯುವ ಎಮ್ಮೆ ಇರುತ್ತಿದ್ದವು. ಖರ್ಚೂ ಹಾಗೆಯೇ ನಡೆಯುತ್ತಿತ್ತು. ನಮ್ಮ ಮನೆಯಲ್ಲಿ ವರ್ಷವೊಂದಕ್ಕೆ ಸರಾಸರಿ 6-7 ಶ್ರಾದ್ದಗಳು ನಡೆಯುತ್ತಿದ್ದವು. ಆದದ್ದರಿಂದ ವಡೆ, ಸುಖಿ ಉಂಡೆ, ಗಾರಿಗೆ ಅಥವಾ ಒಬ್ಬಟ್ಟು ಇವು ಅಪರೂಪವಾಗಲಿಲ್ಲ. ಇದರ ಜೊತೆಗೆ 6-7 ಮಕ್ಕಳ ಹುಟ್ಟಿದ ಹಬ್ಬಗಳು ನಡೆಯುತ್ತಿದ್ದವು. ಹೀಗೆ ಚಕ್ಕುಲಿ, ಮುಚ್ಚೋರೆ, ಕೋಡಬಳೆ, ಪುರಣಗಾಯುಂಡೆ ಇವುಗಳಲ್ಲಿ ಯಾವುದಾದರೂ 1-2 ವಾರಕ್ಕೆ 2 ಸಲ ತಯಾರಾಗುತ್ತಿದ್ದವು. ಇದೇ ಮೇಲಿನ ತಿಂಡಿಕಿ ಎಂಬುದರ ಆಧಾರ ಸಂದರ್ಭ. ತಿಂಡಿಕಿ ಎಂಬುದು ತಿಂಡಿಗೆ ಎಂಬ ಕನ್ನಡ ಮಾತಿನ ತಮಿಳು ರೂಪ. ಸಂದರ್ಭ ಹೀಗಿದ್ದರಿಂದ ನಮಗೆ ಊಟದಲ್ಲಿ ರುಚಿ ಹೆಚ್ಚಾಗಿ ಕಾಣಿಸಲಿಲ್ಲ. ಕೂಡಿದ ಮಟ್ಟಿಗೂ ನನ್ನ ವ್ಯಾಪಾರ ಉಗ್ರಾಣದಲ್ಲಿ ನಡೆಯುತ್ತಿತ್ತು. ಆಗ ಕರಿಗಡಬೋ, ಅಂಬೊಡೆಯೋ, ಚಕ್ಕುಲಿಯೋ ಇದ್ದ ಪಾತ್ರೆಯನ್ನು ಹುಡುಕಾಡುವುದರಲ್ಲಿ ಶಬ್ದವಾಗುತ್ತಿತ್ತು. ಮಡಕೆ ಗಡಿಗೆಗಳು ಉರುಳಿ ಒಡೆದು ಹೋಗಿ ಅವಲಕ್ಕಿ ಅರಿಳಿಟ್ಟುಗಳು ಚೆಲ್ಲಿ ಹೋದದ್ದೂ ಉಂಟು. ಅದು ನಮ್ಮಪ್ಪನಿಗೆ ತಿಳಿದಾಗ ಬೆನ್ನಿನ ಮೇಲೆ ಗುದ್ದಿಸಿಕೊಂಡು ಹಗ್ಗದಿಂದ ತೀಡಿಸಿಕೊಂಡಿದ್ದೂ ಉಂಟು. ಆದರೆ ಮಡಕೆ ಹುಲಿಯ ವ್ಯಾಪಾರ, ನನ್ನ ತಿಂಡಿಪೋತತನದ ಕಾರಣದಿಂದ ನನಗೆ ಬಂದಿದ್ದ ಇನ್ನೊಂದು ಹೆಸರು ಹಂಡಿಬಾಗ್, ಮಡಕೆಯ ಹುಲಿ ಎಂದು. ಮಡಕೆ ಹುಲಿಯ ವ್ಯಾಪಾರವೇನೋ ಎಂದಿನಂತೆಯೇ ನಾಚಿಕೆಯಿಲ್ಲದೆ ಸಾಗುತ್ತಿತ್ತು. ಹೀಗೆ ತಿಂಡಿಗೆ ಶೂರ, ಭಂಡ ಎಂಬೆರಡು ವಿಶೇಷಣಗಳು ಸಾರ್ಥಕವಾದವು. ಮಹಾಕವಿ ಭವಭೂತಿ ಹೇಳಿದ್ದಾನಲ್ಲವೇ, ಲೌಕಿಕಾನಾಂ ಹಿ ಸಾಧೂನಾಂ ಅರ್ಥಂ ವಾಗನುವರ್ತತೆ ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನುಧಾವತಿ. ಲೋಕದಲ್ಲಿ ಸಾಧು ಸತ್ಪುರುಷರ ಮನಸ್ಸಿನಲ್ಲಿ ಇರುವ ಸಂಗತಿಗಳನ್ನು ಅವರ ಮಾತು ಅನುಸರಿಸುತ್ತದೆ. ಮಹಾತ್ಮರ ವಿಷಯದಲ್ಲಾದರೋ
ಅವರು ಆಡಿದ ಮಾತುಗಳನ್ನು ಅನುಸರಿಸಿಕೊಂಡು ಸಂಗತಿಗಳು ನಡೆಯುತ್ತವೆ. ಈ ಸೂಕ್ತಿಗೆ ನನ್ನ ಸೋದರತೆಯ ಕವಿತ್ವ ಒಳ್ಳೆಯ ನಿದರ್ಶನವಾಗಿದೆ. ಆಕೆ ನುಡಿದ ತಿಂಡಿಪೋತತನವೂ ಭಂಡ ಬಾಳು ಇಂದಿಗೂ ಹಾಗೆಯೇ ಸಾಗಿ ಬಂದಿದೆ. ಆಕೆಯ ಕವಿತ್ವ ಶಬ್ದಾಲಂಕಾರ ಭೂಯಿಷ್ಠವಾಗಿರುವುದು ಎದ್ದು ಕಾಣುತ್ತಿದೆ. ಮೊದಲನೆಯ 2 ಸಾಲುಗಳನ್ನು ಸ್ವಭಾವೋಕ್ತ್ಯಲಂಕಾರವೆಂದು ಹೇಳಬಹುದು. 3ನೆಯ ಪಂಕ್ತಿ ಶುದ್ಧ ಉತ್ಪ್ರೇಕ್ಷೆ. ಗಂಡ ಎಂದರೆ ಏನೆಂಬುದು ಆಗ್ಗೆ ಅರ್ಥವಾಗುವ ವಯಸ್ಸಲ್ಲ. ಕವಿತ್ವದ ಒಂದು ಮುಖ್ಯ ಲಕ್ಷಣ ಪ್ರಾಸ. ಪ್ರಾಸ ಬಂದಾಗ ನಾಶವಾದರೂ ಬಿಡತಕ್ಕದ್ದಲ್ಲ. ಹೀಗೆ ಪ್ರಾಸದ ರಭಸದಲ್ಲಿ ಹೊರಟದ್ದು 3ನೆಯ ಪಾದ. ಕನ್ನಡ ತೆಲುಗುಗಳಲ್ಲಿ ಪ್ರಾಸವೇ ಲೇಸು. ಅದಕ್ಕೆ ಉದಾಹರಣೆ ಕೊಡಲು ಇಲ್ಲಿ ಸ್ಥಳವಿಲ್ಲ. ನನ್ನ ಸೋದರತ್ತೆ ಇತರ ಬಂಧುಗಳನ್ನೂ ಹೀಗೆ ಲೇವಡಿ ಮಾಡುತ್ತಿದ್ದರು. ಒಂದು ಉದಾಹರಣೆ: ಶಿಂಗಾರವಾದಳು ಶಿಂಬ್ಳಪುರಕಿ, ಅಂಗಡೀಲಿ ಕುಂತನು ಗಜ್ಜಿಬುರಕ. ಇಂಥ ಅವಹೇಳನಗಳಿಂದ ಮನೆ ಹಿರಿಯರು ಮುನಿಸಿಕೊಂಡದ್ದುಂಟು. ಮೇಲೆ ಮುನಿಸಿಕೊಂಡು ಒಳಗೊಳಗೆ ನಗುತ್ತಿದ್ದದ್ದೂ ಉಂಟು. 2. ಸಂಗೀತದ ಸುಬ್ಬಣ್ಣ. ಇವರು ಗರ್ಲ್ಸ್ ಸ್ಕೂಲಿನಲ್ಲಿ ಸಿಂಗಿಂಗ್ ಮೇಷ್ಟರು. ಆ ಕಾಲದಲ್ಲಿ ಉಪಾಧ್ಯಾಯರಾಗಿದ್ದವರಿಗೆ ಕೊಂಚ ಕಾವ್ಯ ಪರಿಚಯವಿರುತ್ತಿತ್ತು. ಅವರು ಕಾವ್ಯಲಕ್ಷಣಗಳನ್ನು ಕೆಲವನ್ನಾದರೂ ಗುರುತು ಮಾಡಿಕೊಂಡಿರುತ್ತಿದ್ದರು. ಸುಬ್ಬಣ್ಣನವರು ಹುರುಪಿನಲ್ಲಿದ್ದ ಕಾಲದಲ್ಲಿ ವಿಕ್ಟೋರಿಯಾ ಚಕ್ರವರ್ತಿನಿಯ ಸುವರ್ಣೋತ್ಸವ ನಡೆಯಿತು 1887. ಬಹುಶಃ ಆಗಲೋ ಅಲ್ಲಿಂದೀಚೆಗೋ ಯಾವುದೋ ಒಂದು ಸಂದರ್ಭಕ್ಕೆ ಅನುಕೂಲಿಸುವಂತೆ ಸುಬ್ಬಣ್ಣನವರು ತಯಾರಿಸಿದ್ದ ಹಾಡು ಇದು. ಇದನ್ನು ಆಮೇಲೂ ಬಹು ವರ್ಷ ಕಲಿಸುತ್ತಿದ್ದರು. ಕ್ವೀನ್ ವಿಕ್ಟೋರಿಯಾ, ಎಂಪ್ರೆಸ್ ಆಫ್ ಇಂಡಿಯಾ, ನೀ ಹ್ಯಾಪಿಯಾಗಿ ನಮ್ಮ ನಾಡು, 1 ಮಿಲಿಯನ್ ಇಯರ್, ಸುಗುಣಶಾಲಿನಿ, ಸುಜನಪಾಲಿನಿ, ಕಡಲ ರಾಣಿ, ಹಡಗದೋಣಿ, ರೂಲ್ ಬ್ರಿಟಾನಿಯಾ. 4ನೆಯ ಸಾಲಿನ ಇಯರ್ ಎಂಬ ಮಾತಿನ ಕಡೆಯ ರೇಫವನ್ನು ಶಿಥಿಲವೆಂದು ಗ್ರಹಿಸತಕ್ಕದ್ದು. ಆಗ ಪ್ರಾಸ ಸರಿ ಹೊಂದುತ್ತದೆ. ಇಂಥ ದ್ವಿಭಾಷಾ ಕವಿತ್ವಗಳು ಆಗ್ಗೆ ಒಂದು ಚಮತ್ಕಾರ. ನಾಚನ ಸೋಮನಾಥನೆಂಬ ಪುರಾತನನು ತಾನು ಅಷ್ಟಭಾಷಾ ಕವಿಯಾಗಿದ್ದೆನೆಂದು ಹೇಳಿಕೊಂಡಿದ್ದಾನೆ. ಮೇಲಿನ ಹಾಡಿನಲ್ಲಿ ಇಂಗ್ಲಿಷ್ ಪದಗಳು ಇವೆಯಷ್ಟೇ. ಇಂಗ್ಲಿಷ್ ಭಾಷೆಯಲ್ಲಿ ಅಕ್ಸೆಂಟ್ ಎಂಬ ಉಚ್ಚಾರಣಾ ನಿಯಮವು ನಿರ್ಬಂಧವೆಂದೂ ಆ ಮಾತುಗಳನ್ನು ನಮ್ಮ ರಾಗಗಳಿಗೆ ಜೋಡಿಸುವುದು ಅಸಂಗತವೆಂದೂ ನಮ್ಮ ಸುಬ್ಬಣ್ಣನವರಿಗೆ ಅನ್ನಿಸಲಿಲ್ಲ. ಅವರು ಶಂಕರಾಭರಣ ರಾಗದ ನೋಟ್ ಧಾಟಿಯಲ್ಲಿ ನಮಗೆಲ್ಲ ಈ ಹಾಡನ್ನು ಬಾಯಿಪಾಠ ಮಾಡಿಸಿದರು. ನಾವು ಅದನ್ನು ಹಾಡಿದ್ದೇ. ನಮ್ಮ ಮೇಷ್ಟರುಗಳು ಕೇಳಿ ಉಬ್ಬಿದ್ದೇ. ಹಾಡಿದವರಿಗೆ 2 ಲಾಡುಗಳು ಬರುತ್ತಿದ್ದವು, ಮಿಕ್ಕವರಿಗೆ ಒಂದೊಂದೇ. ಸುಬ್ಬಣ್ಣನವರು ಇಂಥ ಗೇಯ ಕವನಗಳನ್ನು ಇನ್ನೂ ಎಷ್ಟೋ ಮಾಡಿದ್ದರು. ಒಂದರಲ್ಲಿ ಕನ್ನಡ ತೆಲುಗುಗಳನ್ನು, ಶಿವ ವಿಷ್ಣುಗಳನ್ನು, ಸಂಗೀತದ ಮಾತು ಧಾತುಗಳನ್ನು ಸೇರಿಸಿದ್ದರು. ಹೀಗೆ: ಪೂಲ ಚಂಡ್ಲಾಡಿರಿ ಕೈಲಾಸ ವಾಸುಲು, ಪುಷ್ಪ ಚಂಡಾಡಿದರ್ ವೈಕುಂಠ ವಾಸಿಗಳ್, ನಿನ್ನನು ನಂಬಿದೆ ಸನ್ನುತಾಂಗ, ಎನ್ನನು ಕಾಯೋ ಪಾಂಡುರಂಗ, ಬಾರೋ ಬಾರೋ ಶ್ರೀಹರಿ, ಭಾರವಿಳಿಸೋ ನರಹರಿ, ಸಗ್ಗರಿಗರಿ ರಿಗರಿಸ, ನೀಸರೀಸ ನಾಸಿಧಸ್ಸ, ಪರಬ್ರಹ್ಮ ರೂಪಿಣಂ ಬಾಲಚಂದ್ರ ಭೂಷಣಂ, ಪಶುಪತಿ ವಂದನಂ ಪಾರ್ವತೀ ವಲ್ಲಭಂ, ಸಗ್ಗರಿಗರಿ ರಿಗರಿಸ ನೀಸರೀಸ ಸಾನಿಧಸ್ಸ. ಇದನ್ನು ಸ್ಕೂಲಿಗೆ ಹೋದ ಹೆಣ್ಣು ಮಕ್ಕಳು ಮಾತ್ರವೇ ಅಲ್ಲ, ಇತರರೂ ಒಳ್ಳೆಯ ಗತ್ತಿನಿಂದ ಹಾಡುತ್ತಿದ್ದರು. ಆ ಬಾಲಿಕೆಯರ ತಾಯಿ ಅಜ್ಜಿಯರು ಬೆರಗು ಬಡಿದು ಕೇಳುತ್ತಿದ್ದರು. ಸಂಗೀತ ತಿಳಿದವರು ಮುಗುಳ್ನಗೆಯಿಂದ ಸುಮ್ಮನಿರುತ್ತಿದ್ದರು. ಅದು ಸಭಾ ಮರ್ಯಾದೆ. 3. ಶೇಖ್ ದಾವೂದ್ ಸಾಹೇಬರು. ಇವರು ವಯಸ್ಸಿನಲ್ಲಿ ನನಗಿಂತ 5-6 ವರ್ಷ ದೊಡ್ಡವರು. ನನ್ನ ತಂದೆಯ ಪ್ರಿಯ ಶಿಷ್ಯರು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹೆಡ್ ಮಾಸ್ಟರ್ ಚಂದ್ರಶೇಖರ ಶಾಸ್ತ್ರಿಗಳಿಗೆ ಪಟ್ಟ ಶಿಷ್ಯರು. ಸಾಹೇಬರು ಕನ್ನಡ, ತೆಲುಗು, ಉರ್ದು ಈ 3 ಭಾಷೆಗಳಲ್ಲೂ ಲೋವರ್ ಸೆಕೆಂಡರಿ ಪರೀಕ್ಷೆಯನ್ನು ಪಾಸ್ ಮಾಡಿದರು. ಆ ಪರೀಕ್ಷೆಯೇ ನಮ್ಮ ಊರಿನ ಡಿಲಿಟ್ ಅಥವಾ ಮಹಾಮಹೋಪಾಧ್ಯಾಯ. ಶೇಖ್ ದಾವೂದ್ ಸಾಹೇಬರು 3ರಲ್ಲಿಯೂ ಫಸ್ಟ್ ಕ್ಲಾಸ್ ತೆಗೆದಿದ್ದವರು. ಅಷ್ಟೇ ಅಲ್ಲದೆ ಹಿಂದೂ ಮುಸಲ್ಮಾನ್ ವರ್ಗಗಳೆರಡರಲ್ಲಿಯೂ ಸಭ್ಯರೆನಿಸಿಕೊಂಡು ಗೌರವ ಸಂಪಾದಿಸಿದ್ದವರು. ಮೈಸೂರು ಸಂಸ್ಥಾನದಲ್ಲಿ ಹರಿಜನೋದ್ಧಾರದ ಆಲೋಚನೆಯೂ ಸಾಮಾನ್ಯ ಪ್ರಜಾ ವಿದ್ಯಾ ಪ್ರಚಾರದ ಆಲೋಚನೆಯೂ ಗೋಖಲೆ ಗಾಂಧಿಗಳ ಕಾಲಕ್ಕೆ 16 ವರ್ಷಗಳ ಹಿಂದೆಯೇ ನಡೆದಿತ್ತು. ಸರ್ ಕೆ ಶೇಷಾದ್ರಯ್ಯರವರ ಕಾಲದಲ್ಲಿ 1897-98ರಲ್ಲಿ ಒಂದು ರಾತ್ರಿ ಶಾಲೆಯನ್ನು, ಒಂದು ಪಂಚಮ ಪಾಠಶಾಲೆಯನ್ನು ನಮ್ಮ ಊರಿನಲ್ಲಿ ಆರಂಭಿಸತಕ್ಕದ್ದು ಎಂದು ಸರ್ಕಾರದ ಅಧಿಕಾರಿಗಳು ನಿಶ್ಚಯಿಸಿ ಆ 2 ಶಾಲೆಗಳಿಗೂ ಉಪಾಧ್ಯಾಯರಾಗಲು ತಕ್ಕ ಜನರನ್ನು ಆರಿಸಬೇಕೆಂದು ಚಂದ್ರಶೇಖರ ಶಾಸ್ತ್ರಿಗಳವರಿಗೆ ಆಜ್ಞೆ ಮಾಡಿದರು. ಶಾಸ್ತ್ರಿಗಳು ನೈಟ್ ಸ್ಕೂಲಿಗೆ ರಂಗಾಚಾರ್ಯರೆಂಬುವರನ್ನು, ಪಂಚಮರ ಸ್ಕೂಲಿಗೆ ಶೇಖ್ ದಾವೂದ್ ಸಾಹೇಬರನ್ನು ಶಿಫಾರಸು ಮಾಡಿದರು. ಅದು ಮಂಜೂರಾಗಿ ಸಾಹೇಬರು ಉಪಾಧ್ಯಾಯರ ಕೆಲಸವನ್ನು ನಿರ್ವಹಿಸಿ ಕೀರ್ತಿ ಸಂಪಾದಿಸಿದರು.
ಪ್ರಕೃತ ಒಂದು ದಿನ ಮಧ್ಯಾಹ್ನ 3 ಗಂಟೆಗಿಂತ ಕೊಂಚ ಮುಂಚೆ ನಾನು ನನ್ನ ಸ್ಕೂಲಿಗೆ ಹೋದೆ. ಅಲ್ಲಿ ಹೆಡ್ ಮಾಸ್ಟರ್ ರವರ ಕೋಣೆಯಲ್ಲಿ ಒಂದು ಮೂಲೆಯಲ್ಲಿ ಶೇಖ್ ದಾವೂದ್ ಸಾಹೇಬರು ಕುಳಿತು ಏನನ್ನೋ ಬರೆಯುತ್ತಿದ್ದರು. ನನ್ನನ್ನು ಕಂಡ ಕೂಡಲೇ, ಆಹಾ ಬಂದ್ಯಾ, ನಿನಗೋಸ್ಕರ ಕಾದಿದ್ದೆ, ಇದನ್ನು ನೋಡು ಎಂದು ಹೇಳಿ ಆ ಕಾಗದವನ್ನು ನನ್ನ ಕೈಗೆ ಕೊಟ್ಟರು. ಅದರಲ್ಲಿದ್ದದ್ದು ಹೀಗೆ: ಟನ್ 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 ಟ ರರರ ರಾ, ಸಂತೋಷ ಮುಂದೆ ಲಂಡನ್ ಬುರಾ. ನನಗೆ ಅರ್ಥವಾಗಲಿಲ್ಲ. ಇದೇನು ಎಂದು ಕೇಳಿದೆ. ಅವರು ವಿವರಿಸಿದರು ಹೀಗೆ: ನಾಳೆ ಬರುತ್ತದಲ್ಲಯ್ಯ ಮೊಹರಂ ಹಬ್ಬ. ಆಗ ನಮ್ಮ ಜನ ಗಿರೋಲ್ ಹೊಡೆಯಬೇಕೋ ಇಲ್ಲವೋ, ಅದಕ್ಕೆ ಒಂದು ಪದ ಕಟ್ಟಿಕೊಡು ಎಂದು ಹೇಳಿದ್ದಾರೆ. ಇದು ಹೇಗಿದೆ ನೋಡು. ಗಿರೋಲ್ ಅಥವಾ ಗಿರಾವ್ ಎಂಬುದು ನಮ್ಮ ಈ ಹೊತ್ತಿನ ರಾಜಕೀಯ ಪರಿಭಾಷೆಯ ಘೇರಾವ್. ಈ ಉತ್ಸವದಲ್ಲಿ 8-9 ಮಂದಿ ಇರುತ್ತಾರೆ. ಎಲ್ಲರೂ ಸಮವಸ್ತ್ರಧಾರಿಗಳು. ಬಿಳಿಯ ಪೈಜಾಮ, ಮೊಣಕಾಲವರೆಗಿನ ಬಿಳಿಯ ಬನಿಯನ್, ತಲೆಯ ಮೇಲೆ ಕುಚ್ಚುಬಿಟ್ಟ ತುರ್ಕ ಟೋಪಿ. ಅದರಲ್ಲಿ ಒಬ್ಬನು ನಡುವೆಗೆ ಒಂದು ಮದ್ದಲೆಯನ್ನು ಮೇಲ್ಮುಖವಾಗಿ ಕಟ್ಟಿಕೊಂಡು ಅದರ ಮೇಲ್ಮುಖದ ಮೇಲೆ 2 ಕೈಯಿಂದಲೂ ಛಾಪುತಾಳ ತಟ್ಟುತ್ತಿರುತ್ತಾನೆ. ಉಳಿದವರು ಅವನ ಸುತ್ತ ಕುಣಿದುಕೊಂಡು ತಿರುಗುತ್ತಾರೆ. ಪ್ರತಿಯೊಬ್ಬನ ಬಲಗೈಯಲ್ಲೂ ಒಂದು ಗಿಲಿಕೆ ಇರುತ್ತದೆ. ಇದು ಟಿನ್, ತಗಡಿನ ಡಬ್ಬಿ. ಇದರಲ್ಲಿ ಸಣ್ಣ ಸಣ್ಣ ಕಲ್ಲಿನ ಚೂರುಗಳನ್ನು ಹಾಕಿ ಅಲ್ಲಾಡಿಸಿದರೆ ಘಲ್ ಘಲ್ ಶಬ್ದವಾಗುತ್ತದೆ. ಘಲಿಕೆಯೇ ಗಿಲಿಕೆ. ಎಡಗೈಯಲ್ಲಿ ಒಂದು ಬಿದಿರಿನ ಭಲ್ಲೆ ಅಥವಾ ಬಿಲ್ಲು ಇರುತ್ತದೆ. ಇದಕ್ಕೆ ಬಣ್ಣದ ಕಾಗದ, ಗುನ್ನಾಂಪಟ್ಟಿ ಮೆತ್ತಿ ಮೆತ್ತಿ ಅಲಂಕಾರ ಮಾಡಿರುತ್ತಾರೆ. ಇವರು ಗಿರ್ರನೆ ಸುತ್ತುವಾಗ ಅವರ ನಡಿಗೆಗೂ ತಾಳಕ್ಕೂ ಸರಿ ಹೊಂದುವಂತೆ ಹಾಡನ್ನು ಹಾಡಬೇಕು. ಇದು ನಮ್ಮ ಶೇಖ್ ದಾವೂದ್ ಸಾಹೇಬರ ಕವಿತ್ವ. ಅದಕ್ಕೆ ಅರ್ಥವೇನೆಂದು ಕೇಳಿದೆ. ಮೊದಲನೆಯ ಪಾದಕ್ಕೆ ಅದರ ಶಬ್ದವೇ ಅರ್ಥ. ನೀನು ಅದನ್ನು ಬೇಗ ಬೇಗ ದ್ರುತಗತಿಯಲ್ಲಿ ಹೇಳು, ನಿನಗೆ ಗೊತ್ತಾಗುತ್ತದೆ ಅದರ ಸ್ವಾರಸ್ಯ. ಇನ್ನು 2ನೆಯ ಪಾದ, ಅದರಲ್ಲಿ ಸಂತೋಷ ಮೊಂದೆ ಎಂಬುದು ತೆಲುಗು ಪ್ರಯೋಗ. ಸಂತೋಷ ಹೊಂದಿತು ಎಂದರ್ಥ. ಯಾವುದು ಸಂತೋಷ ಹೊಂದಿದ್ದು? ಲಂಡನ್ ಪುರ. ಪುರ ಎಂಬ ಮಾತು ಬುರ ಎಂದಾಗುತ್ತದೆ. ಕನ್ನಡದಲ್ಲಿ ಕಾತಾಪಗಳು ಸಂಧಿಯಲ್ಲಿ ಗಾದಾಬಗಳಾಗುತ್ತವೆ ಅಷ್ಟೇ. ಕೈಕೊಂಡು ಕೈಗೊಂಡು, ಹಿಂತೆಗೆ ಹಿಂದೆಗೆ, ಸುಖಂ ಪಟ್ಟನು ಸುಖಂ ಬಟ್ಟನು ಎಂದು ವಿವರಿಸಿದರು. ಹೀಗೆ ನಮ್ಮ ಸಾಹೇಬರು ವ್ಯಾಕರಣವನ್ನು ಮನ್ನಿಸಿ ಪ್ರಪಂಚದಲ್ಲೆಲ್ಲಾ ಮಹಾವಿಖ್ಯಾತ ರಾಜಧಾನಿಯಾದ ಲಂಡನ್ ಪಟ್ಟಣವೇ ನಮ್ಮ ಗಿರೋಲಿನಿಂದ ಸಂತೋಷಪಟ್ಟಿತು ಎಂದು ಹಾಡಿನ ಭಾವ ಎಂದು ಹೇಳಿ, ಇನ್ನೊಂದು ಸಲ ಹಾಡು ಗತ್ತಿನಿಂದ ಎಂದರು. ಟನ್ 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 ಟ ರರರ ರಾ, ಸಂತೋಷವೊಂದೇ ಲಂಡನ್ ಬುರಾ, ಆ ಲಂಡನ್ ಬಡಾ ಹೋ ಲಂಡನ್ ಬಡಾ. ಆಹಾ, ಏನು ಕಾವು, ಏನು ನಡಿಗೆ, ಏನು ಓಟ. ಕಾವು ಓಟವೂ ಧಾಟಿಯೂ ಇಲ್ಲದೆ ಎಂಥ ಕವಿತ್ವವಾದೀತು ಎಂದು ವಾದಿಸುವ ಸಾಹಿತಿಗಳು ಕೆಲವರಾದರೂ ಇದ್ದಾರೆ. ಅವರು ಶೇಖ್ ದಾವೂದ್ ಕವಿತ್ವದಿಂದ ಸುಪ್ರೀತರಾದರು. 4-5 ಪೂಜ್ಯ ಶೇಷಪ್ಪನವರು ಸುಬ್ಬರಾಯರು. ಶೇಷಪ್ಪನವರೂ ಸುಬ್ಬರಾಯರು ನನಗಿಂತ 4-6 ವರ್ಷ ಹಿರಿಯರು. ಸುಬ್ಬರಾಯರು ನನಗೆ ಮೇಷ್ಟರೇ ಆಗಿದ್ದರು. ಅವರಿಬ್ಬರೂ ಉಪಾಧ್ಯಾಯ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದವರಾಗಿ ಪಂಡಿತ ಪರೀಕ್ಷೆಗೆ ವ್ಯಾಸಂಗ ಮಾಡುತ್ತಿದ್ದರು. ಒಂದು ಬೇಸಿಗೆಯ ರಜಾ ದಿವಸ. ನಾನು ಆಗ ಕನ್ನಡ 4ನೇ ತರಗತಿಯಲ್ಲೋ 5ನೇಯದರಲ್ಲೋ ಇದ್ದೆ. ಬೇಸಿಗೆಯ ರಜಾ ದಿನಗಳಲ್ಲಿ ಶೇಷಪ್ಪನವರು, ಸುಬ್ಬರಾಯರು, ಅವರ ಸ್ನೇಹಿತರು ಇನ್ನೂ 2-3 ನಮ್ಮ ಮನೆಯ ಕೈಸಾಲೆಯಲ್ಲಿ ಗ್ರಂಥ ವ್ಯಾಸಂಗ ಮಾಡುತ್ತಿದ್ದದ್ದು ಪದ್ಧತಿ. ಪಶ್ಚಿಮಾಭಿಮುಖವಾದ ಮನೆ. ಮುಂದುಗಡೆಯ ಜಗುಲಿಗಳು ವಿಸ್ತಾರವಾಗಿದ್ದವು. ಉತ್ತರದ ಕಡೆಯಲ್ಲಿ ಶೇಷಪ್ಪನವರು, ನಾನು ಇರುತ್ತಿದ್ದೆವು. ದಕ್ಷಿಣದ ಕಡೆಯ ಕೋಣೆಯಲ್ಲಿ ಸುಬ್ಬರಾಯರು ಇತರರೂ ಇರುತ್ತಿದ್ದರು. ಸಂಜೆಯ ಹೊತ್ತು ನನ್ನ ತಂದೆ 2 ಜಗಲಿಗಳ ನಡುವೆ ಕುಳಿತು ಪರಂಗಿ ಹಣ್ಣು, ಚಕ್ಕೋತನೆ, ದಾಳಿಂಬೆ ಮೊದಲಾದವನ್ನು ನಮ್ಮ ಹಿತ್ತಲ ತೋಟದಿಂದ ತಂದು ಬಿಡಿಸಿ ಬಿಡಿಸಿ ಅಲ್ಲಿದ್ದವರಿಗೆಲ್ಲ ಹಂಚುತ್ತಿದ್ದರು. ಎಲ್ಲರೂ ಮಾತುಕತೆಯಾಡಿಕೊಂಡು ಗ್ರಂಥಗಳನ್ನು ಕುರಿತು ಚರ್ಚಿಸುತ್ತಾ ಕಾಲ ಕಳೆಯುತ್ತಿದ್ದರು. ಆ ಕಾಲದಲ್ಲಿ ಬಂಕಿಂಚಂದ್ರ ಚಟರ್ಜಿಯವರ ಬಂಗಾಳಿ ಗ್ರಂಥಗಳು ಬಿ ವೆಂಕಟಾಚಾರ್ಯರವರಿಂದ ಕನ್ನಡಕ್ಕೆ ತರ್ಜುಮೆಯಾಗಿ ಪ್ರಕಟವಾಗುತ್ತಿದ್ದವು. ಆ ಪುಸ್ತಕಗಳು ನಮ್ಮ ಸ್ಕೂಲಿಗೂ ಬರುತ್ತಿದ್ದವು. ಅವುಗಳಲ್ಲಿ ಒಂದು ಭ್ರಾಂತಿ ವಿಲಾಸ ಎಂಬುದು. ಇದು ಶೇಕ್ಸ್ಪಿಯರ್ ಮಹಾಕವಿಯ ಕಾಮಿಡಿ ಆಫ್ ಎರರ್ಸ್ ಎಂಬ ಇಂಗ್ಲಿಷ್ ನಾಟಕದ ಕಥನ. ಈ ಸಂಗತಿ ನಮಗೆ ಆಗ ತಿಳಿದಿರಲಿಲ್ಲ. ನಾವೆಲ್ಲ ಕನ್ನಡದಲ್ಲಿ ಭ್ರಾಂತಿ ವಿಲಾಸವನ್ನು ಓದಿದೆವು. ಅದು ಬಹು ಸೊಗಸಾಗಿದೆ ಎನ್ನಿಸಿತು. ಅದನ್ನು ಕನ್ನಡದಲ್ಲಿ ನಾಟಕ ರೂಪವಾಗಿ ಬರೆದರೆ ಚೆನ್ನಾಗಿರುತ್ತದೆಂದು ಅಂದುಕೊಂಡೆವು. ಕೂಡಲೇ ಕಾರ್ಯೋಪಮಕ್ರಮವಾಗತಕ್ಕದ್ದೆಂದು ನಿಶ್ಚಯಿಸಿದೆವು. ನಾಟಕಕ್ಕೆ ಮೊದಲು ಆಗಬೇಕಾದದ್ದು ನಾಂದಿ ಪದ್ಯ ತಾನೆ. ಅದನ್ನು ಶೇಷಪ್ಪನವರು, ಸುಬ್ಬರಾಯರು ರಚಿಸತಕ್ಕದ್ದು ಎಂದು ತೀರ್ಮಾನವಾಯಿತು. ಅವರಿಬ್ಬರೂ ಉತ್ಸಾಹದಿಂದ ಅವರವರ ಕೋಣೆಗಳೊಳಕ್ಕೆ ಹೋಗಿ ಬಾಗಿಲು ಹಾಕಿಕೊಂಡರು. 10-15 ನಿಮಿಷ ಕಳೆದ ಮೇಲೆ ನಮ್ಮ ತಂದೆಯ ಸ್ನೇಹಿತ ವೆಂಕಟನಾರಾಯಣ ಭಟ್ಟರು ಅಲ್ಲಿಗೆ ಬಂದರು. ಶೇಷಪ್ಪ, ಸುಬ್ಬರಾಯರು ಎಲ್ಲಿ ಎಂದು ನನ್ನ ತಂದೆಯನ್ನು ಕೇಳಿದರು. ಇದ್ದ ಸಂಗತಿಯನ್ನು ಕೇಳಿದ ಮೇಲೆ ಭಟ್ಟರು ಅಲ್ಲಿಯೇ ಕುಳಿತು ನಾವು 4 ಕೇಳಿ ಸಂತೋಷ ಪಡೋಣ ಎಂದರು. 5 ನಿಮಿಷಗಳೊಳಗಾಗಿ
ಮತ್ತೂ 3 ಸ್ನೇಹಿತರು ಬಂದು ಸೇರಿದರು. ಇನ್ನೂ 5 ನಿಮಿಷವಾಯಿತು. ವೆಂಕಟನಾರಾಯಣ ಭಟ್ಟರು ತೆಲುಗಿನಲ್ಲಿ, ಶೇಷಪ್ಪ, ಇನ್ನೂ ಮುಗಿಯಲಿಲ್ಲವೇನಯ್ಯ ಪ್ರಸವ ವೇದನೆ, ನಿನ್ನದು ಮೊದಲೋ ಸುಬ್ಬರಾಯರದು ಮೊದಲೋ ಎಂದು ಗಟ್ಟಿಯಾಗಿ ಕೂಗಿ ಹೇಳಿದರು. 1-2 ನಿಮಿಷಗಳೊಳಗೆ ಶೇಷಪ್ಪ ಹೊರಗೆ ಬಂದು ತಾನು ಬರೆದಿದ್ದ ಕಾಗದವನ್ನು ಭಟ್ಟರ ಕೈಗೆ ಕೊಟ್ಟರು. ಅದರಲ್ಲಿ ಹೀಗಿತ್ತು: ಶ್ರೀ ಗೌರಿ ಕುಚ ಕುಂಭ ಕುಂಕುಮಲಸತ್ ಪಂಕಾಂಕಿತೋರಸ್ಥಲಂ ವಾಗೀಶಾದ್ಯಮರೌಘ ವಂದಿತ ಪದಂ ಗಂಗಾಧರಂ ಶಂಕರಂ. ಇಷ್ಟರೊಳಗೆ ಸುಬ್ಬರಾಯರು ಹೊರಕ್ಕೆ ಬಂದು ತಮ್ಮ ಕೃತಿಯನ್ನು ವೆಂಕಟನಾರಾಯಣ ಭಟ್ಟರಿಗೆ ಕೈಗೆ ಕೊಟ್ಟರು. ಅವರು ಅದನ್ನೂ ಓದಿದರು. ಹೀಗೆ: ಶ್ರೀಲಕ್ಷ್ಮೀ ಕುಚಕುಂಭ ಕುಂಕುಮಲಸತ್ ಪಂಕಾಂಕಿತೋರ ಸ್ಥಳಂ ಫಾಲಾಕ್ಷಾದ್ಯಮರೌಘ ವಂದಿತ ಪದಂ ಗೋವಿಂದನಾನಂದದಂ. ಭಟ್ಟರು, ಭೇಷ್, ಏನು ಸೊಗಸಾಗಿ ಬರೆದಿದ್ದೀರಯ್ಯ. ಸ್ಮಾರ್ತನು ಶಿವನನ್ನೂ ಮಾಧ್ವನು ಹರಿಯನ್ನೂ ಎತ್ತಿಕೊಂಡದ್ದೂ ಸರಿಯಾಯಿತು. ಆದರೆ ತಾಯಿಗೆ ತಂದಿರಲ್ಲಯ್ಯ ತಗಾದೆ. ಇಬ್ಬರೂ ಒಂದೇ ಅಂಗವನ್ನು ಹಿಡಿದಿದ್ದೀರಲ್ಲಯ್ಯ ವರ್ಣನೆಗೆ ಎಂದರು. ನನ್ನ ತಂದೆ ನಗುವುದರಲ್ಲಿ ನಿಸ್ಸೀಮರು. ಆಗ ಓದಿದವರು ಕೇಳಿದವರು ಮಾತ್ರವೇ ಅಲ್ಲ, ಬರೆದವರೂ ಆ ನಗೆಗಡಲಿನಲ್ಲಿ ಮುಳುಗಿ ತೇಲಿ ಹೋದರು. ಆಮೇಲೆ 8-10 ದಿವಸ ಎಲ್ಲಿ ನೋಡಿದರೂ ಅದೇ ಪ್ರಸ್ತಾವ. ಅಂದಿಗೆ ಮುಗಿಯಿತು ಆ ಇಬ್ಬರು ಕವಿಗಳ ಕವನೋತ್ಸಾಹ.